ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಗಲೇ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾಳೆ ಅಂತ. ಜಾಸ್ತಿ ಕೊರೆಯಲ್ಲ. ಏನಪ್ಪ ಇಷ್ಟೊಂದು ಕೊರಿತಾಳೆ ಅನ್ಕೋಬೇಡಿ. ಸ್ವಲ್ಪ ಕೂದಲು ಬಗ್ಗೆ ಮಾತಾಡ್ಬಿಡ್ತೀನಿ. ಯಾಕೆ ಉದುರುತ್ತೆ ಅಂತ. ಕೆಲವ್ರಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ಉದುರುತ್ತೆ ಒಂದು. ನೆಕ್ಸ್ಟು ಬಾಡಿ ತುಂಬ ಹೀಟ್ ಆದಾಗ ರಿಯಾಕ್ಟ್ ಆಗಿ ಕೂದಲು ಉದುರುತ್ತೆ. ಇನ್ನೊಂದು ಕ್ಯಾಲ್ಶಿಯಂ ಕಮ್ಮಿ ಆದರೆ, ಅಟ್ಲೀಸ್ಟ್ ಥೈರಾಯ್ಡ್ ಇದ್ದರೆ, ಆಮೇಲೆ ನೀರು ಚೇಂಜ್ ಆದರೆ, ಏನಾದ್ರು ಚೇಂಜ್ ಬಿಟ್ಟರೆ, ತುಂಬ ಗಡ್ಸಿದ್ರೆ ನೀರು ಕೂದಲು ಉದುರುತ್ತೆ. ನನಗೆ ಕೆಲವೊಂದು ಹೇಳಿದ್ದು ಡಾಕ್ಟ್ರು. ಇನ್ಯಾವುದು ಅಂದರೆ ಬಾಡಿ ವಿಟಮಿನ್ ಸಿ ಆ ಥರ ಏನೇನಾದ್ರು ಒಬ್ಬೊಬ್ರು ಬಾಡೀಲಿ ಒಂದೊಂದು ಥರ ಇರುತ್ತೆ. ಹಂಗಾಗಿ ಅವ್ರ ಬಾಡಿಲಿ ಏನಾದ್ರು ಚೇಂಜಸ್ ಆದಾಗ ಈ ಕೂದ್ರ ಮೇಲೆ ರಿಯಾಕ್ಟ್ ಆದರೂ ಆಗ್ಬೋದು, ಉದುರುತ್ತೆ. ನನಗೆ ಸಾರಿ ಏನೋ ಆಚೆ ಗಲಾಟೆ ಆಯಿತು ಅದಕ್ಕೆ ಆಫ್ ಮಾಡಿದೆ. ನನಗೆ ತುಂಬ ಅಂದರೆ ಒಂದು ವರ್ಷದ ಹಿಂದೆ ತುಂಬ ಉದುರ್ತಾಯಿತ್ತು. ಯಾಕೆ ಏನು ಅಂತ ಅದ್ರ ಬಗ್ಗೆನೇ ಗೊತ್ತಾಗಿರಲಿಲ್ಲ. ಡಾಕ್ಟ್ರ್ ಹತ್ರ ತೋರಿಸ್ದೆ. ಒಂದು ಲೋಷನ್ ಕೊಟ್ಟರು, 7 ಡ್ರಾಪ್ ಹಾಕ್ಬೇಕು ಅಂತ ಬುಡಕ್ಕೆ. ಅದು ನೆತ್ತಿ ಮೇಲೇ ಕಮ್ಮಿ ಆಯಿತು, ಪರವಾಗಿಲ್ಲ. ಅಂದರೆ ಒಂಥರ ಪರ್ಕೆ ಥರನೇ ಕಡಿಮೆ ಆಗಲಿಲ್ಲ. ಉದ್ರೋದು ಕಮ್ಮಿ ಆಯಿತು, ಕೂದಲು ಬೆಳೆಯೋದು ಆಮೇಲೆ ನಾನು ಎಲ್ಲ ಕಡೆ ಸರ್ಚ್ ಮಾಡಿದೆ ಏನು ಮಾಡೋದು ಅಂತ. ಆಮೇಲೆ ಒಂದು ಡ್ರಿಂಕ್ಸು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಮತ್ತು ಅದಕ್ಕೆ ಬಾಡಿ ಹೀಟಾಗಿದ್ರು ಆ ಥರ ಆಗುತ್ತೆ ಅಂತ ಬೂದುಗುಂಬಳಕಾಯಿ ಜ್ಯೂಸು. ಇದನ್ನು ಒಂದು 6 ತಿಂಗಳು ಕುಡಿತಾ ಬಂದೆ. ಕಮ್ಮಿ ಆಯಿತು, ಎಷ್ಟು ಕಮ್ಮಿ ಆಯಿತು. ಆಮೇಲೆ ಪರವಾಗಿಲ್ಲ, ಬೆಳೀತಾ ಬಂತು. ಇಲ್ಲೆಲ್ಲ ಉದುರೋಗಿತ್ತು. ಫೋಟೋ ಇದ್ದರೆ ಹಾಕ್ತೀನಿ ಹಳೇದು ಮೇಲೆ ಸ್ಕ್ರೀನ್ ಮೇಲೆ ನೋಡಿ. ಆಮೇಲೆ ಏನಾಯಿತು, ಈ ರೋಸ್ಮೆರಿ ವಾಟ್ರು ಎಲ್ಲ ಕಡೆ ವೈರಲ್ ಆಗಿತ್ತಲ್ಲ, ಎಲ್ಲ ಕಡೆ ಸರ್ಚ್ ಮಾಡಿದೆ. ಒಂದು 6-7 ತಿಂಗಳು ಮೇಲಾಗಿದೆ ಅನಿಸುತ್ತೆ. ಆಮೇಲೆ ಕೂದಲೇನೋ ಒಂದು ವಾರದಲ್ಲೇ ಬಂದುಬಿಡ್ತಿದೆ ಮ್ಯಾಜಿಕ್ಕು ಆ ಥರ ಎಲ್ಲ ಸುಳ್ಳು ಹೇಳೋಕ್ಕೆ ಬರೋಲ್ಲ. ಯಾಕಂದರೆ ಅದು ಟೈಮ್ ತಗೊಳುತ್ತೆ ಉದ್ರೋಕ್ಕೆ. ಬೇಗ ಉದುರುತ್ತೆ ಕೂದಲು ಮತ್ತು ಸ್ಕಿನ್ನು. ಸ್ವಲ್ಪ ಟೈಮ್ ತಗೊಳುತ್ತೆ ಕೂದಲು ಬೆಳೆಯೋಕ್ಕಾದ್ರೂ ಅಷ್ಟೇ. ಆಲ್ಮೋಸ್ಟ್ ಒಂದು 6-7 ತಿಂಗಳಾದರೂ ಬೇಕು. ಸ್ಕಿನ್ನೂ ಅಷ್ಟೇ ಟೈಮ್ ತಗೊಳುತ್ತೆ. ಸುಮ್ಮನೆ ಒಂದು ದಿನದಲ್ಲಿ, ಒಂದು ವಾರದಲ್ಲಿ ಬೆಳೀತಿದೆ, ಒಂದು ತಿಂಗಳಲ್ಲಿ ಬೆಳೀತಿದೆ ಆ ಥರ ಸುಳ್ಳು ಹೇಳೋಕ್ಕೆ ಬರೋಲ್ಲ ನನಗೆ. ಅದು ವಿಡಿಯೋ ರನ್ ಆಗಲಿ ಅಂತ ಇರೋದು ಹೇಳ್ತೇನೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರದ್ದು ಹೇಳ್ತಾ ಇದ್ದೀನಿ. 6-7 ತಿಂಗಳಿಂದ ಜಾಸ್ತಿನೇ ಆಗಿದೆ ಅನಿಸುತ್ತೆ. ಅದು ನೋಡಿದಾಗ ನಮ್ಮ ಮನೆ ಹತ್ರನೇ ಒಂದು 50 ಗ್ರಾಮ್ ತಂದು ನಾನೇ ಮಾಡ್ಕೊಂಡೆ. ತರಲಿಲ್ಲ ಅದು ವಾಟರು ರೆಡಿದು. ತುಂಬ ಕಾಸ್ಟ್ಲಿನೇ ಇತ್ತು. ಆಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಾನೇ ಮನೇಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ. ಅಂದರೆ ನನ್ನ ಮಗನ ಸ್ಕೂಲ್ ಹತ್ರ ಬರ್ಬೇಕಾದ್ರೆ ಸ್ಕೂಲಿಂದ ಅವನ್ನ ಕರ್ಕೊಬರೋದು ಒಂದು 50 ಗ್ರಾಮ್ ತಂದಿದ್ದೆ. ತುಂಬ ಕಾಸ್ಟ್ಲಿ ಇತ್ತು. 50 ಗ್ರಾಮ್ಗೆ 100 ರೂಪಾಯಿ ಕೊಟ್ಟು ತಂದಿದ್ದೆ. ಅದನ್ನು ಒಂದು ಸರಿ ಮಾಡಿ ಇಟ್ಕೊಂಡು ಒಂದು ತಿಂಗಳು 2 ತಿಂಗಳು ಆಯಿತು ಅದು ವಾಟ್ರು. ದಿನ ನೈಟು ಸ್ಪ್ರೇ ಮಾಡ್ತಾ ಬಂದೆ. ಅದಕ್ಕೆ ಇನ್ನೇನು ಕೆಮಿಕಲ್ ಏನೂ ಹಾಕಿಲ್ಲ. ಸ್ಪ್ರೇ ಮಾಡ್ತಾ ಬಂದೆ, ರಿಸಲ್ಟು ಕೊಡ್ತಾ ಬಂತು. ಆಮೇಲೆ ಕೂದಲು ಅಷ್ಟೇ ಶೈನಿ ಥರ ಕಾಣಿಸುತ್ತೆ ನೋಡಿ. ಈ ಥರ ಇರಲಿಲ್ಲ ನಂದು, ಒಂಥರ ಡಲ್ಲು. ಆಮೇಲೆ ಹೆಣ್ಣಿಗೆ ಕೂದಲಿದ್ರೇ ಲಕ್ಷಣ. ಹುಡುಗಿಗೆ ಯಾವುದೇ ಡ್ರೆಸ್ ಹಾಕೊಂಡ್ರು, ಮಾಡ್ರನ್ ಆಗಿ ಹಾಕೊಳ್ಳಿ ಅಥವಾ ಸೀರೆ ಹಾಕೊಳ್ಳಿ, ಯಾವ್ದು ಹಾಕೊಂಡ್ರು ಚೆನ್ನಾಗಿ ಕೂದಲಿದ್ರೆ ಒಂಥರ ಲಕ್ಷಣ, ಚೆನ್ನಾಗಿ ಕಾಣುತ್ತೆ. ನನಗೆ ಲಾಂಗ್ ಹೇರ್ ಇಷ್ಟ. ಒಂದು 2-3 ವರ್ಷದ ಹಿಂದೆ ತುಂಬ ಶಾರ್ಟ್ ಮಾಡಿಸ್ತಿದ್ದೆ, ಶೋಲ್ಡ್ರ್ ಲೆವೆಲ್. ಆಮೇಲೆ ಯಾವಾಗ್ಲೂ ಫ್ರಂಟ್ ಕಟ್ ಮಾಡಿಸ್ತಿದ್ದೆ. ಈಗ ಬಿಟ್ಬಿಟ್ಟಿದ್ದೀನಿ, ಯಾಕೆ ಇಷ್ಟ ಆಗಿಲ್ಲ. ನೋಡೋಣ, ಇಷ್ಟ ಆದರೆ ಮಾಡ್ತಾರೆ. ಆಮೇಲೆ ಆನ್ಲೈನಲ್ಲಿ ತರಿಸ್ದೆ ನೋಡಿ, ಉಲ್ಟಾ ಕಾಣಿಸ್ತಾ ಇದೆ. ಆನ್ಲೈನಲ್ಲಿ ತರಿಸ್ದೆ. ನಾನು ತರಿಸಿದಾಗ 100 ಗ್ರಾಮ್ಸ್ಗೆ 169 ಇತ್ತು. ಇಲ್ಲಿ 285 ಇದೆ. ಉಲ್ಟಾ ಕಾಣುತ್ತೆ. 163 169 ಇತ್ತು ನಾನು ತರಿಸಿದಾಗ. ಆಲ್ಮೋಸ್ಟ್ ಖಾಲಿ ಆಯ್ತಾ ಬಂದಿದೆ ನೋಡಿ. ಫುಲ್ ಇತ್ತು, ಕಾಲು ಭಾಗ ಇದೆ. ನಾನು ಎಲ್ಲ ಯೂಸ್ ಮಾಡಿ ರಿಸಲ್ಟ್ ಬಂದಮೇಲೆ ಹೇಳ್ತಾ ಇದ್ದೀನಿ. ಹಂಗೇ ಸುಪ್ರಿಯಾಕ ಒಬ್ಬರು ಕೇಳಿದ್ರು, ಆದರೂ ಅವರು ಯೂಟ್ಯೂಬರ್ಸು. ಇವಾಗ ಕೂದಲು ಉದುರುತ್ತಾ ಇದೆ ಅಂತ ಈಗ ರೀಸೆಂಟಾಗಿ ವಿಡಿಯೋ ಹಾಕಿದ್ನಲ್ಲ ಸ್ಮೂತ್ನಿಂಗು, ಅದು ಚೆನ್ನಾಗಿದೆ. ಅಂದರೆ ಏರು ಸ್ಟ್ರಾಂಗ್ ಇದ್ದರೆ ಮಾತ್ರ ಯೂಸ್ ಮಾಡಲ ಅಂತ ಕೇಳಿದರು. ಅವ್ರಿಗೂ ಈ ವಿಡಿಯೋ ನೋಡಿ
ಆ, ಇದು ರೋಸ್ಮೆರಿ ವಾಟ್ರು ಯೂಸ್ ಮಾಡಿ, ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು 6-7 ತಿಂಗಳಿಂದ ಬಳಸಿ ಇವಾಗ ನಿಮಗೆ ವಿಡಿಯೋ ಹಾಕೋಣ ಅಂತ ವಿಡಿಯೋ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನನಗಿಷ್ಟ ಆಯಿತು. ನನ್ನ ಕೂದಲು ಇಷ್ಟಿತ್ತು ಅನಿಸುತ್ತೆ, ಫೋಟೋ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡಿ. ಆಮೇಲೆ ಇಷ್ಟಿತ್ತು, ಇಷ್ಟಿದೆ, ಇಷ್ಟು ಬಂದಿದೆ ಇವಾಗ. ಇಷ್ಟೇ ಇದ್ದಿದ್ದು. ಆಮೇಲೆ ಒಂಥರ ಪರ್ಕೆ ಸ್ಟ್ರೆಂತ್ ಇರಲಿಲ್ಲ, ಒಂಥರ ತೆಳು ಈ ಥರ ಕಾಣಿಸ್ತಾಯಿತ್ತು. ಇವಾಗ ಮಂದನೂ ಆಗಿದೆ, ಇಲ್ಲೆಲ್ಲ ಕೂದಲಿರಲಿಲ್ಲ, ಬರ್ತಾಯಿದೆ. ಇದೇನೋ ಬಿಡಿ, ನನಗೆ ಅವಾಗಿಂದನೂ ಹಿಂಗೇನೆ ಇರೋದು. ಹಂಗಾಗಿ ಇಲ್ಲೇನಿಲ್ಲ, ಇನ್ನೆಲ್ಲ ಕಡೆನೂ ಬಂದಿದೆ ಕೂದಲು. ಯಾವುದೇ ಡ್ರೆಸ್ಗೆ, ಮಾಡ್ರನ್ ಡ್ರೆಸ್ಗಾದರೂ ಪರವಾಗಿಲ್ಲ, ಸೀರೆ ಹಾಕೊಂಡ್ರೂ ಪರವಾಗಿಲ್ಲ, ಯಾವ ಡ್ರೆಸ್ ಹಾಕೊಂಡ್ರೂ ಕೂದಲು ಚೆನ್ನಾಗಿ ಕಾಣುತ್ತೆ. ಬನ್ನಿ, ಇವಾಗ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಇವಾಗ ಬನ್ನಿ, ರೋಸ್ಮೆರಿ ವಾಟ್ರ್ ಯಾವ ಥರ ಮಾಡೋದು, ನಾನು ಯಾವ ಥರ ಮಾಡ್ಕೊತಿದ್ದೆ ಅಂತ ನೋಡೋಣ. ಬನ್ನಿ, ಇವಾಗ ಮಾಡ್ತೀನಿ. 2.5 ಲೋಟ ಆದಷ್ಟು ನೀರು ಈ ಲೋಟದಲ್ಲಿ, ಮತ್ತು ರೋಸ್ಮೆರಿ ಲೀವ್ಸು ಇಷ್ಟು ತೊಗೊಂಡಿದ್ದೀನಿ, 1.5 ಸ್ಪೂನಷ್ಟು. ಬನ್ನಿ ಇವಾಗ ಮಾಡೋಣ ಯಾವ ಥರ ಮಾಡೋದು ಅಂತ. ಇಷ್ಟು ಬೇಕಾಗುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ. 1 ಲೋಟ ನೀರು ಹಾಕಿ, ಇನ್ನೂ 1 ಲೋಟ ನೀರು ಹಾಕಿ, ಯಾಕಂದರೆ ಅದು ಫುಲ್ ಕುದ್ದು ಇನ್ನು ಅರ್ಧ ಲೋಟ ಕಡಿಮೆ ಆಗುತ್ತೆ. 10 ನಿಮಿಷ ಕುದಿಸ್ಲೇಬೇಕಿದು. ಸ್ವಲ್ಪ ಬಿಸಿಯಾಗಲಿ. ಬಿಸಿ ಆದ ತಕ್ಷಣ ರೋಸ್ಮೆರಿ ಲೀವ್ಸ್ ಹಾಕೋಣ. ಬಿಸಿ ಆಯ್ತು. ಇವಾಗ ನೋಡಿ, 2 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಹಾಕಿ ಸಾಕು, ಇಷ್ಟು ನೀರಿಗೆ. ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿನಿಮಮ್ ಇದು 10 ನಿಮಿಷ ಕುದಿಸಲೇಬೇಕು, ಇಲ್ಲ ಅಂದರೆ ಅದು ಗಟ್ಟಿ ಇದೆ ರೋಸ್ಮೆರಿ ಲೀವ್ಸು. ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಕುದಿಯೋ ತನಕ ಬಿಡಿ. ಕುದೀತೈತೆ. ಅವಾಗವಾಗ ಮಧ್ಯ ಕೈ ಆಡಿಸಿ ಈ ಥರ. ಅದೇನು ತಳ್ದಲ್ಲಿ ಹೋಗಿ ಕೂತ್ಕೊಳ್ಳಲ್ಲ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಹೊರ್ಗಡೆ ತರಿಸೋದು ಹಾಳಾಗಬಾರ್ದು ಅಂತ ಕೆಮಿಕಲ್ ಹಾಕಿರ್ತಾರೆ. ಆಚೆ ಒಂದು 3 ದಿನ ಇಟ್ಕೋಬೋದು. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರ, 15 ದಿನ, ಅಟ್ಲೀಸ್ಟ್ 1 ತಿಂಗಳವರೆಗೂ ಹಾಕೋಬೋದು. ಏನಂದ್ರೆ ಏನೂ ಆಗೋಲ್ಲ. ನಾನು 2 ತಿಂಗಳು ಹತ್ರ ಬಳಸಿದ್ದೀನಿ. ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ 1 ತಿಂಗಳವರೆಗೂ ಇಟ್ಕೊಂಡು ಸ್ಪ್ರೇ ಹೊಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ತೆಗ್ದು ಇಟ್ಕೊಳ್ಳಿ. ಆಚೆ ತೆಗ್ದಿಟ್ಬಿಡಿ ಫ್ರಿಜ್ಜಿಂದ, ಸ್ಪ್ರೇ ಬಟ್ಲಿಂದ. ಆಮೇಲೆ ಸ್ಪ್ರೇ ಹೊಡ್ಕೊಂಡ್ರೆ ಆಯಿತು. ಕುದಿತಾ ಆಯಿತು ನೋಡಿ. 10 ನಿಮಿಷ ಕುದಿಸಲೇಬೇಕು. ಆಯಿತು 10 ನಿಮಿಷ. ಇವಾಗ ಆಫ್ ಮಾಡ್ತೀನಿ. ಸ್ಪ್ರೇ ಬಾಟ್ಲು ಈ ಥರ ತೊಗೊಂಡಿದ್ದೀನಿ ನಾನು ನೋಡಿ. ಇದೇನೋ 40 ರೂಪೀಸ್, ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ಇದು ತಣ್ಣಗಾದ್ಮೇಲೆ ಸ್ಪ್ರೇ ಬಾಟ್ಲಿಗೆ ಹಾಕೋತೀನಿ. ಹಾಕೋಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೆಡಿಯಾಗಿ ಈ ಕಲರ್ ಬಂದಿದೆ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋದ. ತಣ್ಣಗಾಗೈತೆ. ಇವಾಗ ಟೀ ಡಿಕಾಕ್ಸನ್ ಥರ ಬರ್ತದೆ. ಇವಾಗ ಫಿಲ್ಟ್ರ್ ಮಾಡ್ಕೊತೀನಿ. ಫುಲ್ ಇತ್ತು ನೋಡಿ, ಈಗ ಇಷ್ಟಾಗಿದೆ, ಮುಕ್ಕಾಲಾಗೈತೆ.
ಈ ಥರ ನೋಡಿ. ಇವಾಗ ಸ್ಪ್ರೇ ಬಾಟ್ಲಿಗೆ ಹಾಕತ್ತೀನಿ ನೋಡಿ. ನನಗೆ ಇನ್ನೂ ಇಷ್ಟ ಆದರೆ ಸಾಕು, ಫುಲ್ ಏರ್ಸ್ಗೆಲ್ಲ ಆಗುತ್ತೆ. ಇವಾಗ ಬನ್ನಿ ಕೂದಲಿಗೆ ಅಪ್ಲೈ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ನನಗೆ ಇಷ್ಟ ಆದರೆ ಸಾಕು, ಫುಲ್ ಏರ್ಗೆಲ್ಲ ಸ್ಪ್ರೇ ಮಾಡ್ತೀನಿ. ಮಾಮೂಲಿ ಎಲ್ಲ ಆಯಿಲ್ ಹಾಕತ್ತಿರಲ್ಲ ಆ ಥರ ಹಾಕೊಂಡ್ರು ಪರವಾಗಿಲ್ಲ. ಹಿಂಗೆ ಈ ಥರ ತಗೊಂಡು ಕ್ಯಾಪೇ ತೆಗ್ದಿರಲಿಲ್ಲ ನೋಡಿ. ಇಷ್ಟೇ. ನಂಗೆ ಸ್ವಲ್ಪ ಇವಾಗ ಟೈಮ್ ತಗೋತಿದೆ. ಎಲ್ಲೆಲ್ಲಿ ಈ ಥರ ಬುಡಕ್ಕೆ ಆಗಬೇಕು. ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಅಂತಲ್ಲ ಹಾಕ್ಕೊಳ್ಳಿ. ಇದೇನೇ ಕಂಫರ್ಟಬಲ್ ಇರುತ್ತೆ. ಒಂದು ದೊಡ್ಡ ವಾಟ್ರ್ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ. ಕೂದಲಿಗೆ ಹೊಡ್ಕೊಳ್ಳಿ, ಶೈನಿಂಗ್ ಇರುತ್ತೆ. ಈ ಥರ ಎಲ್ಲ ಕಡೆ. ತುಂಬ ಜಾಸ್ತಿ ತಿಕ್ಕಿರೋದು ನನಗಿಷ್ಟು ಟೈಮ್ ತಗೋತಿರ್ಲಿಲ್ಲ ಅವಾಗಲೇ. ಈ ಥರ ಎಲ್ಲ ಆದಮೇಲೆ ಕೂದಲಿಗೆ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ನಿಧಾನಕ್ಕೆ ಈ ಥರ ಮಸಾಜ್. ತುಂಬ ಏನು ಬೇಡ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಏರ್ ಬೆಳಕ್ಕೆ ಈಸಿ ಆಗುತ್ತೆ. ಈ ಥರ ಮಸಾಜ್ ಮಾಡ್ತಾ ಬನ್ನಿ. ಒಂದು 6 ತಿಂಗಳು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ ನೀವು ಒಂದ್ಸರಿನೂ. ಸಾಕು. ನಾನು ದಿನ ಆಗ್ತಿದೆ ಇವಾಗ, ವಾರದಲ್ಲಿ 3 ದಿನ 4 ದಿನ ಆಗ್ತೀನಿ ಇವಾಗ. ಅವಾಗಲೇ ರೋಸ್ಮೆರಿ ಲೀವ್ಸ್ ಯಾವ ಥರ ಇದೆ ಅಂತ ತೋರಿಸ್ಲಿಲ್ಲ. ಇರಿ ಒಂದು ನಿಮಿಷ ತೋರಿಸ್ತೀನಿ. ನಾನು ಇವಾಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಬೆಳಗ್ಗೆನೇ ಸ್ಪ್ರೇ ಮಾಡಿದೆ ನಾನು ರಾತ್ರಿ. ಆಮೇಲೆ ಕೂದಲು ಒಣಗಿದ್ಮೇಲೆ ಮಾಮೂಲಿ ಆಯಿಲ್ ಈ ಥರ ಏನೂ ಇರೋಲ್ಲ. ಆರಾಮಾಗಿ ಡ್ಯೂಟಿಗೆ ಹೋಗೋರು ಎಲ್ಲ ಹಾಕೋಬೋದು, ಏನು ಅನ್ಸಲ್ಲ. ಫುಲ್ಲು ಈಗ ಈ ಥರ ಒದ್ದೆ ಆಯ್ತಲ್ಲ ಆಯಿಲ್ ಈ ಥರ ಏನು ಅನ್ಸಲ್ಲ. ಮಾಮೂಲಿ ಈ ಥರ ಡ್ರೈ ಮಾಮೂಲಿ ಚೆನ್ನಾಗಿ ಇರುತ್ತೆ ಕೂದಲು. ಆಮೇಲೆ ಶೈನಿಂಗು ಇರುತ್ತೆ. ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಯಾವ ಥರ ಐತೆ ಅಂತ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗ್ ತರ್ಸೋಕೆ ಮುಂಚೆ ಎಲೆ ಥರ ಇರುತ್ತೆ, ಮಾಮೂಲಿ ಎಲೆಗಳ ಥರ ಅಂತ. ಕ್ಯಾಮ್ರಾಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಈ ಥರ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಯಾರಿಗೆಲ್ಲ ಇಷ್ಟ ಆಯಿತು. ಸುಪ್ರಿಯಕ್ಕ ನಿಮಗೂ ಈ ರೋಸ್ಮೆರಿ ವಾಟ್ರು ಟ್ರೈ ಮಾಡಿ, ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದು ಏನಕ್ಕೆ ಅಂದರೆ ಅದು ಪ್ರಿಪೇರ್ ಮಾಡ್ತೀನಿ ಏನಕ್ಕೆ ಅಂದರೆ ಅದು ಕೆಮಿಕಲ್ ಹಾಕಿರ್ತಾರೆ. ಹಂಗಾಗಿ ನನಗೇನೋ ಸ್ಟ್ರಾಂಗ್ ಇದ್ರೆ ಏರ್ ಮಾತ್ರ ಮಾಡ್ಕೊಳ್ಳಿ ಅಂತ ಅವತ್ತೇ ಹೇಳಿದ್ದೀನಿ. ಇವತ್ತು ಅಷ್ಟೇ. ನೀವು ಒಂದ್ಸರಿ ಟ್ರೈ ಮಾಡಿ ಅಕ್ಕ ಸುಪ್ರಿಯಕ್ಕ, ನಿಮಗೋಸ್ಕರನೂ ಹೇಳ್ತಾ ಇದ್ದೀನಿ. ಈ ಥರ ಆಗುತ್ತೆ. ಡ್ಯೂಟಿಗೆ ಹೋಗೋರು ರಾತ್ರಿ ಹೊಡ್ಕೊಂಡು ಬೆಳಗ್ಗೆ ಮಾಮೂಲಿ ಆರಾಮಾಗಿ ಏನು ಡ್ರೈ ಜಿಡ್ ಥರ ಏನು ಅನ್ಸಲ್ಲ. ಈ ವಿಡಿಯೋನ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಬೇಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೇಗಿದೆ ಕೂದಲು ಅಂತ ಕಮೆಂಟ್ ಮಾಡಿ. ಬಾಯ್.